ಹೈಡ್ರೋಸೀಲ್ ಅಂದರೆ ಬೀಜೆ ಹತ್ತಿರ ಊತ ಬರುತ್ತೆ, ಸ್ವೆಲ್ಲಿಂಗ್ ಅಂತ ಬರುತ್ತೆ. ಏನು ಸಿಮ್ಟಮ್ಸ್ ಇಲ್ಲ, ಒಂದೊಂದು ಸತಿ ಸುಮ್ಮನೆ ಊತ ಇರುತ್ತೆ, ಒಂದೊಂದು ಸತಿ ನೋವಿರುತ್ತೆ. ಅದು ಏನಂತ ಎಕ್ಸಾಕ್ಟ್ಲಿ ಡಯಾಗ್ನೋಸಿಸ್ ಮಾಡಬೇಕು. ಅದು ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಅವ್ರು ತಪಾಸಣೆ ಮಾಡ್ತಾರೆ. ಒಂದೊಂದು ಸತಿ ಟಾರ್ಚ್ ಹಾಕ್ಕೊಂಡು ಲೈಟ್ ಇದೆಯಾ ಇಲ್ವ ಅಂತ ನೋಡ್ತಾರೆ. ಆವಾಗ ಗೊತ್ತಾಗತ್ತೆ ಇದು ಹೈಡ್ರೋಸೀಲಾ ಅಥವಾ ಟೆಸ್ಟಿಕ್ಯುಲರ್ ಟ್ಯೂಮರಾ ಅಥವಾ ಹರ್ನಿಯಾನ. ಅದು ಕರೆಕ್ಟಾಗಿ ಕಂಡುಹಿಡಿಬೇಕು. ಒಂದು ಸತಿ ಕಂಡುಹಿಡಿದ ಮೇಲೆ ಮುಂದೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟು ಯಾವ ಥರ ಕಾಯಿಲೆ ಇದೆ ಅದ್ರ ಮೇಲೆ ಇರುತ್ತೆ. ಇವಾಗ ಹರ್ನಿಯಾ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟು ಸರ್ಜರಿ. ಹೈಡ್ರೋಸೀಲ್ ಇದ್ದರೆ ಪ್ರೈಮರಿ ಅಂದರೆ ಏನು ಕಾರಣ ಇರಲ್ಲ, ಇಡಿಯೋಪತಿಕ್ ಅಂದರೆ ಯಾಕೆ ಬಂದಿದೆ ಅಂತ ಏನು ಕಾರಣ ಇರಲ್ಲ, ಅದಕ್ಕೆ ಏನು ಟ್ರೀಟ್ಮೆಂಟು ಇಲ್ಲ. ಸೊ ಅದು ಬೆಳೀತಾ ಇದ್ದರೆ ಅಥವಾ ದೊಡ್ಡದಾಗ್ತಾ ಇದ್ದರೆ ಆವಾಗ ಅದಕ್ಕೆ ಸರ್ಜರಿ ಮಾಡಬೇಕಾಗತ್ತೆ. ಬಟ್ ಅದು ಮೇಯ್ನ್ಲಿ ನಿಮಗೆ ಏನು ತೊಂದರೆ ಕೊಡ್ತಾ ಇದೆ, ಕಾಣಿಸೋಕ್ಕೆ ಗಲೀಜು ಅನಿಸ್ತಾ ಇದೆಯಾ, ಪ್ಯಾಂಟ್ ಹಾಕಿದ್ರೆ ಟೈಟು, ಜೀನ್ಸ್ ಹಾಕಿದ್ರೆ ಕಾಣಿಸ್ತಾ ಇದೆಯಾ, ಅದರಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ತುಂಬ ದೊಡ್ಡದಾಗ್ಬಿಟ್ಟು ಯೂರಿನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ, ಅಥವಾ ಆ ಥರ ಏನು ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೆಕೆಂಡ್ರಿ ಹೈಡ್ರೋಸೀಲ್ ಅಂದರೆ ಏನೋ ಕಾರಣ, ಬೇರೆ ಕಾರಣದಿಂದ ಹೈಡ್ರೋಸೀಲ್ ಬಂದಿರೋದು. ಅದು ಇನ್ಫೆಕ್ಷನ್ ಇದ್ದರೆ, ಕಾಮನ್ಲಿ ವಯಸ್ಸಾದ ಮೇಲೆ ಎಪಿಡಿಡಿಮೋ ಆರ್ಕೈಟಿಸ್ ಅಂತ ಪ್ರಾಸ್ಟೇಟ್ ಪ್ರಾಬ್ಲಮಿಂದ ಅದು ಯೂರಿನ್ನು ಹಿಂದ್ಗಡೆ ಹೋಗಿಬಿಟ್ಟು ಬೀಜೆಗೆ ಹೋಗಿಬಿಟ್ಟು ಇನ್ಫೆಕ್ಷನ್ ಬರುತ್ತೆ. ಇನ್ಫೆಕ್ಷನ್ ಬಂದರೆ ಅದಕ್ಕೆ ಆ್ಯಂಟಿಬಯೋಟಿಕ್ಸು ಅಥವಾ ಶುಗರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟು ಎಲ್ಲ ಮಾಡಿ ಅದು ನಾರ್ಮಲಿ ಮೆಡಿಸಿನಿಂದನೇ ಸರಿ ಹೋಗುತ್ತೆ. ರೇರ್ಲಿ ಟ್ಯೂಮರ್ ಇರ್ಬೋದು, ಟಿ ಬಿ ಇರ್ಬೋದು, ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರ್ಬೋದು. ಆ ಥರ ಇದ್ರೂ ಅದಕ್ಕೆ ಆ ಥರ ಟ್ರೀಟ್ಮೆಂಟು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕಾಗತ್ತೆ.